ನಮಸ್ತೆ ಎಲ್ಲ ರೈತ ಬಾಂಧವರಿಗೂ. ಇವತ್ತಿನ ವಿಶೇಷ ಏನು ಅಂತಂದರೆ, ನಮ್ಮ ಚಿತ್ರದುರ್ಗ ರೂರಲ್ ಗ್ರಾಮಾಂತರ ಪ್ರದೇಶ ಆದಂಥ ಮುಸುಂಡಿಯಾಳ ಗ್ರಾಮದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥ ಕಂಪ್ನಿಯ ಆರ್ಗ್ಯಾನಿಕ್ ಪ್ರಾಡಕ್ಟ್ ಏನಿದೆಯೋ ಅದನ್ನು ಈ ಒಂದು ಅರಕನಟ್ ಪ್ಲ್ಯಾಂಟಿಗೆ ನಮ್ಮ ರೂಪಾ ಮೇಡಮ್ ಅವ್ರ ಕಡೆಯಿಂದ ಕೊಟ್ಟಿರೋವಂಥದ್ದು. ಸುಮಾರು ಜನವರಿ ತಿಂಗಳು, ಇಲ್ಲಿಗೆ ಆಲ್ರೆಡಿ 8 ತಿಂಗಳಾಯಿತು. ಜನವರಿ ತಿಂಗಳಲ್ಲಿ ಕೊಟ್ಟಿರೋಂಥ ಒನ್ ಟೈಮ್ ಸ್ಟಾರ್ಟಿಂಗ್ ಕೊಟ್ಟಿರೋದು. ಕೊಟ್ಟಿರೋ ಸಂದರ್ಭದಲ್ಲಿ ಸಾಕಷ್ಟು ಪ್ರಾಬ್ಲಮ್ ಇರುವಂಥ ಅಡಿಕೆ ಮರಗಳು, ಕುಂಚಿಗೆ ಒಣಗೋದಾಗಿರ್ಬೋದು, ಆಮೇಲೆ ಗರಿ ಇಳೆ ಬೀಳೋದಾಗಿರ್ಬೋದು, ಆಮೇಲೆ ಒಂಬಳೆ ಒಣಗೋದಾಗಿರ್ಬೋದು, ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಮತ್ತು ಇಡಮುಂಡಿಗೆ ರೋಗ ಒಂದಿಷ್ಟು ಅಲ್ಲೊಂದಲ್ಲೊಂದು ಮರಗಳು ಕಾಣಿಸ್ಕೊಂಡಿರುವಂಥದ್ದು. ಇಷ್ಟೆಲ್ಲ ಸಿಂಪ್ಟಮ್ಸ್ ಇರುವಂಥ ಸಂದರ್ಭದಲ್ಲಿ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ರೀಚ್ ಮಾಡಿರುವಂಥದ್ದು. ಅದನ್ನು ಅವ್ರ ಬಾಯಿಂದನೇ ಯಾವ್ಯಾವ ಪ್ರಾಡಕ್ಟ್ ಕೊಟ್ಟಿದ್ರು, ಯಾವ್ಯಾವ ಪ್ರಾಡಕ್ಟ್ನ ಡ್ರಂಚಿಂಗ್ ಮಾಡಿದ್ರು ಅಂತೇಳಿ ಅವ್ರ ಬಾಯಿಂದನೇ ಕೇಳೋಣ. ಕೊಟ್ಬಿಟ್ಟು ಇಲ್ಲಿಗೆ 6-7 ತಿಂಗಳಾದಮೇಲೆ ಮತ್ತೆ ಈಗ ಒಂದು 15 ಡೇಸ್ ಬ್ಯಾಕ್ ಮತ್ತೆ ಅದನ್ನು ಡ್ರಂಚಿಂಗ್ ಮಾಡಿರುವಂಥ ಸಂದರ್ಭದಲ್ಲಿ ಆ ಒಂದು ಎಕ್ಸ್ಪೀರಿಯೆನ್ಸು ಮತ್ತು ಮೊದಲಿಂದ ಅವರಿಗೆ ಏನು ಇದರಲ್ಲಿ ಚೇಂಜಸ್ ಕಂಡು ಬಂದಿದೆ ಅನ್ನೋದನ್ನ ಅವ್ರ ಬಾಯಿಂದನೇ ಕೇಳೋಣ. ಮಲ್ಲಿಕಾರ್ಜುನ್ ಅಂತೇಳಿ ಸರ್ ಹೇಳಿ. ಕಾಫ್ರದ 3B, ಆಮೇಲೆ ಮುಂದೆರಡು DNC 90, ಭೂಮಿ ಸುಧಾ, ಇವೆಲ್ಲ DOG 80, ಇದೆಲ್ಲ ಡ್ರಮ್ಮಲ್ಲಿ ಹಾಕಿ ಒಂದೊಂದು ಅಡಿಕೆ ಗಿಡಕ್ಕೆ 1.5 ಲೀಟ್ರ್ ಹಾಕ್ತಾ ಇದ್ವಿ. ಮುಂಚೆ ಇಷ್ಟೊಂದೆಲ್ಲ ಏನು ಇರಲಿಲ್ಲ. ಇವಾಗ ತುಂಬ ಚೆನ್ನಾಗಿ ಆಗಿದೆ, ಒಳ್ಳೆ ಬೆಳೆನೂ ಕೊಡ್ತಾ ಇದೆ. 2 ಟೈಮ್ ಹಾಕಿದ್ದೀನಿ. 4 ತಿಂಗಳಿಗೆ 1 ಟೈಮು ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ವರ್ಷಕ್ಕೆ 3 ಸತಿ ಹಾಕಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗೆ ಕಂಟಿನ್ಯೂ ಮಾಡ್ತೀನಿ. ರೈತ ಬಂಧುಗಳೇ, ಈಗ ಅವ್ರ ತಂದೆಯವರಿದ್ದಾರೆ, ಅವ್ರದ್ದು ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳೋಣ. ಅಪ್ಪಾಜಿ ಹೇಳ್ರಿ, ನಿಮ್ಮ ಅನುಭವ ಏನಾಗಿದೆ? ತೋಟ ಚೆನ್ನಾಗಿದೆ? ತೋಟ ಚೆನ್ನಾಗಿದೆ. ತೀರಾ ಹದಗೆಟ್ಟಿತ್ತು ತೋಟ ಒಂದು ಸಮಯದಲ್ಲ? ಆಗಿತ್ತು, ನೀರು ಕಡಿಮೆ ಇತ್ತು, ಒಣಗೋಗಿತ್ತು. ಮತ್ತು ಕೂಡ ಮಳೆ ಚೆನ್ನಾಗಾಗಿ ಬೋರ್ವೆಲ್ ಇಂಪ್ರೂವ್ಮೆಂಟ್ ಆದರೂ ಕೂಡ ಗಿಡ ಸುಧಾರಿಸ್ಕೊಳ್ಳೋ ಮಟ್ಟಕ್ಕೆ ಇರಲಿಲ್ಲ. ಒಂದಿಷ್ಟು ಅದಕ್ಕೆ ಏನೋ ಒಂದು ಬೇಕು ಅನ್ನಿಸೋದೇನು ಇತ್ತಲ್ವಾ, ಅದನ್ನ ನೀವು ಫುಲ್ಫಿಲ್ ಮಾಡಿದಾಗ ಇದು ಸಾಧ್ಯ ಆಯಿತು, ಚೆನ್ನಾಗಾಗಿತ್ತು. ಆರ್ಗ್ಯಾನಿಕ್ ಪ್ರಾಡಕ್ಟ್ ಹಾಕಿರೋದ್ರಿಂದ ಚೆನ್ನಾಗಿದೆ. ಬಂಧುಗಳಲ್ಲಿ ಒಂದು ವಿನಂತಿ, ಯಾವ ಸಮಯಕ್ಕೆ ಏನು ಕೊಡಬೇಕು ಅರಕನೆಟ್ಗೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ವರ್ಷಕ್ಕೆ 2 ಸರಿ ಡ್ರಂಚಿಂಗ್ ಮಾಡೋದಕ್ಕೆ ಹೇಳಿದ್ವಿ. ಈಗ ಆಲ್ರೆಡಿ 2ನೇ ಸರಿ ಅವ್ರು ಮಾಡಿದ್ದಾರೆ. ಅವ್ರು ಕೊಟ್ಟಿರುವಂಥದ್ದು DNC 90 ಅಂತಂದರೆ ಡಾಕ್ ಆಫ್ ನೀಮ್ ಕಾಸ್ಟಾರ್ ಅಂತೇಳಿ ತುಂಬ ಉಪಯುಕ್ತವಾಗಿ ಬೇಕಾಗಿರುವಂಥದ್ದು ಅಡಿಕೆ ಗಿಡಕ್ಕೆ. ಅದನ್ನು ಅರಳೆ ಹಿಂಡಿ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ ಅಂತಲೂ ಕರಿತೀವಿ. ಮತ್ತು ಡೋಸ್ 80 ಅಂತ ಒಂದು, ಅದು ದಾದಾಜಿ ಆರ್ಗ್ಯಾನಿಕ್ ಜೀವಾಮೃತಮ್ ಅಂತ. ಭೂಮಿಗೆ ಫಲವತ್ತತೆಯನ್ನು ಹೆಚ್ಚೋದ್ರ ಜೊತೆಗೆ ಅದು ಇಳುವರಿ ಕೊಡೋದಕ್ಕೂ ಕೂಡ ತುಂಬ ಅನುಕೂಲ ಆಗುತ್ತೆ. ಮತ್ತು ಬರ್ಡಾಗಿರೋಂಥ ಭೂಮಿನೂ ಕೂಡ ತುಂಬ ಅದು ಆಕ್ಟಿವ್ ಆಗಿ ವರ್ಕ್ ಮಾಡೋ ಥರ ಒಂದು ಭೂಮಿನ ಸೊತ್ತು ಕೊಡುವಂಥ ಕೆಲಸ ಮಾಡುತ್ತೆ. ಮತ್ತು ಅದೆಲ್ಲದ್ರ ಜೊತೆಗೆ ಭೂಮಿ ಸುಧಾ ಅಂತೇಳಿ ಏನು ರೂಟ್ಸ್ ಇಂಪ್ರೂವ್ಮೆಂಟ್ಗೆ ಆಗಿರ್ಬೋದು, ಮತ್ತು ಒಳಗಡೆ ಆಹಾರ ಉತ್ಪಾದನೆ ಮಾಡ್ಕೊಂಡಂಥ ಆ ಒಂದು ಪೋಷಕಾಂಶಗಳನ್ನ ಎಳೆದು ಮತ್ತು ತನ್ನ ಕ್ರಾಫ್ಟಿಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಭೂಮಿ ಸುಧಾ ಅಂತೇಳಿ. ಜೊತೆಗೆ ASP 90 ಸ್ಪ್ರೆಡ್ಡಿಂಗ್ ಏಜೆಂಟು, ಆಕ್ಟಿವೇಟರ್ ಸ್ಪ್ರೆಡರ್